ಈ ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಸ್ನೇಹಿತರೆ, ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ಈ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹ ಪಡಿಸ್ತಾ ಇದ್ದೀರಾ ಮತ್ತು ಇತರರಿಗೆ ಶೇರ್ ಮಾಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹ ಪಡಿಸ್ತಿರುವ ಪ್ರತಿಯೊಬ್ಬರಿಗೆ ನಾನು ವಂದನೆಗಳು ಸಲ್ಲಿಸ್ತೀನಿ. ದಯಮಾಡಿ ನಾನು ಯಾವ ಟ್ಯಾಲೆಂಟ್ ಪರ್ಸನ್ ಅಲ್ಲ, ನನಗೆ ಏನು ಗೊತ್ತಿಲ್ಲ. ಆದರೆ ದೇವರು ನನ್ನಂಥ ಪಾಪಿ ಜೀವನದಲ್ಲಿ ಬಂದು ಪಾಪದಿಂದ ಶುದ್ಧೀಕರಣ ಮಾಡಿ ನನ್ನನ್ನು ಇವತ್ತು ತನ್ನ ಜೀವಳ ಮಾತುಗಳನ್ನು ಜನರಿಗೆ ತಿಳಿಸುವಂತೆ ಮಾಡಿದ ಆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ. ಎಷ್ಟೋ ಜನ ಸ್ನೇಹಿತರು ನನ್ನದು ಪರಿಸ್ಥಿತಿ ಏನಂದು ಗೊತ್ತಿರೋರು ಕೂಡ ನೋಡ್ತಿದ್ದೀರ ನಾನು ನಂಬುತ್ತೇನೆ. ಖಂಡಿತ ನಾನು ಹೇಳುತ್ತೇನೆ, ನನ್ನನ್ನು ಬಾರ್ಪಡಿಸಿದ ದೇವರು, ನನ್ನ ಜೀವನದಲ್ಲಿ ಸಂತೋಷ ಕೊಟ್ಟು ನೆಮ್ಮದಿ ಕೊಟ್ಟ ದೇವರು ನಿಮ್ಮ ಜೀವನದಲ್ಲಿ ಕೂಡ ಆ ಸಂತೋಷ ಆ ನೆಮ್ಮದಿ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕಾಗಿ ದೇವರು ಈ ದಿನ ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಂಡು ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಮತ್ತಾಯನ ಬರೆದ ಸುವಾರ್ತೆ ಎಂಬ ಪುಸ್ತಕ, ಅದರಲ್ಲಿ 8ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆ ಕೈಯನ್ನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ದೇವರಿಗೆ ಸ್ತೋತ್ರ ಹೇಳೋಣ. ನಿಜವಾಗಲಿ ಜ್ವರದಲ್ಲಿರುವಂಥ ಒಬ್ಬ ತಾಯಿಗೆ ಆತನು ಮುಟ್ಟಿದ ಕೂಡಲೇ ಜ್ವರ ನಿಂತು ಹೋಯಿತು ಎಂಬುದಾಗಿ, ಯಾರೆಲ್ಲ ಯೇಸು ಸ್ವಾಮಿನ ನನ್ನ ಮನೆ, ನನ್ನ ದೇಹ ಎಂಬ ಈ ಹೃದಯ ಎಂಬ ಮನೆಯಲ್ಲಿ ನೀನು ಬಾ ಸ್ವಾಮಿ ಅಂತೇಳಿ ಇವತ್ತೇನಾದರೂ ಬೆಳಗಿನ ಸಮಯದಲ್ಲಿ ನೀವು ಕರೆಯುವುದಾದರೆ, ನಿನ್ನ ಮನೆಯಲ್ಲಿರುವ ಪರಿಸ್ಥಿತಿ, ಎಷ್ಟೋ ವರ್ಷಗಳಿಂದಿರುವಂಥ ಪರಿಸ್ಥಿತಿಗಳು, ಅದು ಅನಾರೋಗ್ಯವಾಗಿರಲಿ, ಹಣದ ಪರಿಸ್ಥಿತಿಗಳಾಗಿರಲಿ, ಆರ್ಥಿಕ, ಕೆಲಸ, ಜಾಬು, ಪ್ರತಿಯೊಂದು ವಿಷಯಗಳಲ್ಲಿ ನೊಂದು ಬೆಂದು ಹೋಗಿರುವವರೇ, ಇವತ್ತು ನೀವು ಯಾರಾದರೂ ಯೇಸು ಸ್ವಾಮಿ ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ಬಂದು ನನಗಿರುವ ಪರಿಸ್ಥಿತಿ ಬದಲಾಯಿಸಪ್ಪ ಅಂತ ಹೇಳೋದಾದರೆ, ಖಂಡಿತವಾಗಿ ದೇವರು ನಿನ್ನ ಹೃದಯ ಎಂಬ ಮನೆಯಲ್ಲಿ ಬಂದು ವಾಸ ಮಾಡಿ ನಿನಗಿರುವ ಪರಿಸ್ಥಿತಿ ಎಲ್ಲವನ್ನು ತೆಗೆದುಹಾಕಿ ಆತನು ಉನ್ನತ ಪರಿಸ್ಥಿತಿಯಲ್ಲಿ ಇಟ್ಟು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕಂದರೆ ಕಣ್ಣು ಕೊಟ್ಟ ದೇವರು, ಬಾಯಿ ಕೊಟ್ಟ ದೇವರು, ಕೈಕಾಲುಗಳನ್ನು ಕೊಟ್ಟ ದೇವರು, ಸತ್ತವರನ್ನು ಎಬ್ಬಲಿಸಿ ಆತನು ನಿಲ್ಲಿಸಿದಂಥ ದೇವರು ಇವತ್ತು ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆತನು ಏನೆಲ್ಲ ಕಾರ್ಯಗಳು ಮಾಡಬೇಕೋ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ದಯಮಾಡಿ ನೋಡುವ ಪ್ರತಿಯೊಬ್ಬರು ನಿಮ್ಮ ಹೃದಯದಲ್ಲಿ ಒಂದು ಸಲ ಯೇಸು ಸ್ವಾಮಿ ನಿನ್ನ ಬಾಪ, ನನ್ನ ಹೃದಯದಲ್ಲಿ ನನ್ನ ಪರಿಸ್ಥಿತಿಗಳು ಬದಲಾಯಿಸು, ನಿಜವುಳ್ಳ ದೇವರೆಂದು ನೀವು ಹೇಳೋದಾದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ, ನಿಮಗಿರೋ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸ್ತಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ಒಳ್ಳೆಯ ತಂದೆ, ನೋಡುವ ನನ್ನ ಸ್ನೇಹಿತರು, ಬಂಧು ಮಿತ್ರರೆಲ್ಲರನ್ನು ಆಶೀರ್ವಾದ ಮಾಡು, ನನಗೆ ಪ್ರೋತ್ಸಾಹ ಪಡಿಸಿ ಈ ರೀತಿಯಾಗಿ ಅವರ ಕರ್ತನೆ ನೋಡಿ ಆ ಕಾರ್ಯಕ್ರಮವನ್ನು ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ತಿರುವ ಪ್ರತಿಯೊಬ್ಬ ಸ್ನೇಹಿತರನ್ನು ಕೂಡ ಆಶೀರ್ವಾದ ಮಾಡು. ಅಪ್ಪ, ನಿನ್ನ ನಾಮ ಹೆಚ್ಚಿಸಬೇಕು, ನಿನ್ನ ವಾಕ್ಯ ಅವರೆಲ್ಲರಲ್ಲಿ ಕಾರ್ಯ ಮಾಡ್ತದೆ ಎಂದು ನಂಬಿ ಈ ಕಾರ್ಯಕ್ರಮ ನಾನು ಮಾಡ್ತಿರುವಾಗ ನೀನು ಅದನ್ನು ಕಾರ್ಯ ಮಾಡ್ತಿರೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ಈ ದಿನ ಹೇಳಿದ ವಾಕ್ಯದ ಮೇರೆಗೆ ಯಾರೆಲ್ಲ ನಿನ್ನನ್ನು ಕರಿತಾ ಇದ್ದಾರೋ ಅವರ ಮನೆಗಳಿಗೆ ನೀನು ಹೋಗಿ ಅವರನ್ನು ಆಶೀರ್ವಾದ ಮಾಡಿ ಅವರ ಹೃದಯ ಮನೆಯಲ್ಲಿ ಇದ್ದುಕೊಂಡು ಅವರಿಗೆ ಸಮಾಧಾನ ನೆಮ್ಮದಿಯನ್ನು ಅನುಗ್ರಹಿಸಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.